ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಸಂತಾನ ಫಲಕ್ಕಾಗಿ ಇದು ವಿಶೇಷವಾದ ಶ್ಲೋಕ. ಇದನ್ನು ತಪ್ಪದೇ ಮಾಡಿ, ಪ್ರತಿನಿತ್ಯ ಮಾಡಿ. ರಾಯರ ಅನುಗ್ರಹ ಆಗೇ ಆಗುತ್ತೆ. ಇದು 48 ದಿನದಲ್ಲಿ ಅನುಗ್ರಹ ಆಗೇ ಆಗುತ್ತೆ. ಆಗಿಲ್ಲ ಅಂದರೂ 3 ತಿಂಗಳು ಒಳಗಡೆ ನಿಮಗೆ ಅನುಗ್ರಹ ಆಗೇ ಆಗುತ್ತೆ. ಖಂಡಿತವಾಗ್ಲೂ ನೀವು ಕೂಡ ಪ್ರೆಗ್ನೆನ್ಸಿ ಆಗೇ ಆಗ್ತೀರಾ. ನಂಬಿಕೆಯಿಂದ ಮಾಡಿ ನೋಡಿ. ಇವತ್ತಿನ ವಿಡಿಯೋದಲ್ಲಿ ನಮಗೆ ತುಂಬಾ ಕಷ್ಟ ಇದೆ, ನಮಗೆ ತುಂಬ ಬಡತನದಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ, ನಮಗೆ ತುಂಬಾ ತೊಂದರೆ ಇದೆ ಅಂಥವ್ರು ಈ ಒಂದು ಶ್ಲೋಕವನ್ನು ಪಾರಾಯಣ ಮಾಡ್ಬೋದು. ಹಾಗೆ ಯಾರೆಲ್ಲ ಸಂತಾನ ಫಲಕ್ಕಾಗಿ ಅಪೇಕ್ಷೆ ಇಟ್ಕೊಂಡಿರೋರು ಈ ಒಂದು ಶ್ಲೋಕವನ್ನು ಖಂಡಿತವಾಗ್ಲೂ ಪಾರಾಯಣ ಮಾಡಿ. ಈ ಶ್ಲೋಕದ ವೈಶಿಷ್ಟ್ಯತೆ ಏನು ಅಂತ ಅಂದರೆ ಸಂತಾನ ಫಲಕ್ಕಾಗಿ ಮತ್ತು ಸಂಪತ್ತನ್ನು ಕೊಡುವಂಥ ಒಂದು ಶ್ಲೋಕ ಅಂತಲೇ ಹೇಳ್ಬೋದು. ವಿಶೇಷವಾಗಿ ಈ ಶ್ಲೋಕವನ್ನು ನೀವು 48 ದಿನಗಳ ಕಾಲ ಪಾರಾಯಣ ಮಾಡಬೇಕು. 48 ಬಾರಿ ಈ ಸ್ತೋತ್ರನ ಪಾರಾಯಣ ಮಾಡಿ. ಪ್ರತಿನಿತ್ಯ ಈ ಶ್ಲೋಕನ ಪಾರಾಯಣ ಮಾಡಬೇಕು. ಒಂದು ದಿನನೂ ಕೂಡ ಬಿಡಬಾರ್ದು. ಆ ರೀತಿ ನೀವು ಪಾರಾಯಣ ಮಾಡ್ಕೊಂಡು ಹೋಗ್ಬೇಕು. ಯಾವಾಗಲೂ ನಾವು ಸಂಕಲ್ಪವನ್ನು ಮಾಡಿಕೊಂಡು ಪ್ರಾರಂಭ ಮಾಡ್ತೀವಿ ಅಲ್ವಾ, ಸಂಕಲ್ಪದ ದಿನ ನೀವು ತಲೆ ಸ್ನಾನ ಮಾಡಬೇಕಾಗುತ್ತೆ. ಮಾರನೇ ದಿನ ನೀವು ತಲೆ ಸ್ನಾನ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಪ್ರತಿದಿನ ನೀವು ತಲೆ ಸ್ನಾನ ಮಾಡಬೇಕು ಅಂತಲೂ ಏನೂ ಇಲ್ಲ. ಸಂಕಲ್ಪದ ದಿನ ಕಡ್ಡಾಯವಾಗಿ ತಲೆ ಸ್ನಾನ ಮಾಡಲೇಬೇಕು. ಬೇರೆ ದಿನ ನೀವು ಮೈಗೆ ಸ್ನಾನ ಮಾಡಿಕೊಂಡು ನೀವು ಈ ಶ್ಲೋಕವನ್ನು ಪಾರಾಯಣ ಮಾಡಿದ್ರೂ ನಡೆಯುತ್ತೆ. ಬೆಳಗ್ಗೆ ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ಪೂಜೆಗಳನ್ನು ಮಾಡಿಕೊಂಡು ಪಾರಾಯಣ ಮಾಡೋದಕ್ಕೆ ಶುರು ಮಾಡ್ಕೊಳ್ಳಿ. ಈ ಶ್ಲೋಕದ ಬಗ್ಗೆ ಹೇಳಬೇಕು ಅಂದರೆ ಯಾರೆಲ್ಲ ಪ್ರೆಗ್ನೆನ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀರೋ ಅಂಥವರು ಪಾರಾಯಣ ಮಾಡೋದಕ್ಕೆ ಶುರು ಮಾಡ್ಕೊಳ್ಳಿ. ನೀವು ಯಾವ ದಿನ ಈ ಶ್ಲೋಕವನ್ನು ಪಾರಾಯಣ ಮಾಡೋದಕ್ಕೆ ಶುರು ಮಾಡಬೇಕು ಅಂತ ಅಂದರೆ ಗುರು ಪುಷ್ಯಾರ್ಕ ಯೋಗ ಯಾವ ದಿನ ಬರುತ್ತೆ ಆ ದಿನದಿಂದ ನೀವು ಶುರು ಮಾಡಬೇಕಾಗತ್ತೆ. ಕೆಂಪು ಬಟ್ಟೆನ ತಗೊಳ್ಳಿ, ಅದರಲ್ಲಿ 11 ರೂಪಾಯಿ ಇಟ್ಬಿಟ್ಟು, ಅಥವಾ ನಿಮ್ಮ ಕೈಯಲ್ಲಿ ಶಕ್ತಿ ಇದೆ ಅಂತ ಅಂದರೆ 101 ರೂಪಾಯಿ ಅಥವಾ 108 ರೂಪಾಯಿ ಈ ರೀತಿಯಾಗಿ ಆ ಒಂದು ಕೆಂಪು ಬಟ್ಟೆಯಲ್ಲಿ ಇಟ್ಬಿಟ್ಟು ಅದರಲ್ಲಿ ಒಂದು ತುಳಸಿ ದಳವನ್ನು ಇಡಬೇಕು. ಒಂದು ಅರಿಶಿಣದ ಕೊಂಬು, ಒಂದು ಮುಷ್ಟಿಯಷ್ಟು ಅಕ್ಕಿ ಇದನ್ನ ರಾಯರ ಮುಂದೆ ಇಟ್ಬಿಟ್ಟು ಸಂಕಲ್ಪ ಮಾಡ್ಕೋಬೇಕು. ನನಗೆ ಈ ರೀತಿ ಸಂತಾನ ಬೇಕಾಗಿದೆ, ಅದಕ್ಕೋಸ್ಕರ ಸಂತಾನ ಫಲಕ್ಕಾಗಿ ನಾನು ಮಾಡ್ತಾ ಇದ್ದೀನಿ. ಈ ಶ್ಲೋಕವನ್ನು ಪಾರಾಯಣ ಮಾಡ್ತಾ ಇರುವಂತ ನಾನು 48 ಬಾರಿ ಈ ಶ್ಲೋಕನ ಪಾರಾಯಣ ಮಾಡ್ತೀನಿ. ನನಗೆ ಈ ರೀತಿ ಸಂತಾನ ಭಾಗ್ಯವನ್ನು ಕರುಣಿಸ್ಕೊಡು ಗುರುವರಿಯರೇ ಅಂತ ಹೇಳಿ ರಾಯರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಈ ಶ್ಲೋಕನ ಪಾರಾಯಣ ಮಾಡ್ಬೋದು. ಅದರ ಸಂಕಲ್ಪ ಮಾಡ್ಕೊಂಡಿದ್ದಾಗಿದ್ಮೇಲೆ ಅದನ್ನು ಹಾಗೆ ತೆಗೆದಿಡಬೇಕು ಅಂತ ಏನೂ ಇಲ್ಲ. ಅದನ್ನು ಒಂದು ಗಂಟು ಕಟ್ಬಿಟ್ಟು ಹಾಗೆ ಅಲ್ಲೇ ಇಟ್ಬಿಡಿ. ಆ ಗಂಟು ಮೇಲೂ ಕೂಡ ನೀವು ಅರಿಶಿನ, ಕುಂಕುಮ, ಅಕ್ಷತೆ, ತುಳಸಿ ದಳವನ್ನು ಇಟ್ಬಿಟ್ಟು ನೀವು ಪೂಜೆ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಇಡೋದಕ್ಕೆ ಹೋಗ್ಬಿಡಿ. ಒಂದು ಪ್ಲೇಟ್ನಲ್ಲೋ ಅಥವಾ ಒಂದು ಬಟ್ಲಲ್ಲಿ ಹಾಕಿ ಇಟ್ಬಿಡಿ, ಅಥವಾ ಮನೆಯ ಒಂದು ಭಾಗದಲ್ಲಿ ಇಟ್ಬಿಡಿ, ಅಥವಾ ದೇವರ ಮನೆಯಲ್ಲೇ ಇಟ್ಬಿಡಿ. ಆದರೆ ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರ್ದು. ಕಪ್ಪು ಬಟ್ಟೆನಲ್ಲಿ ಕಟ್ಟಿರುವಂಥ ಗಂಟನ್ನು ನೀವು ರಾಯರ ಮುಂದೆ ಅಥವಾ ರಾಯರ ಫೋಟೋ ಅಥವಾ ರಾಯರ ವಿಗ್ರಹ ಏನು ಇಟ್ಕೊಂಡಿರ್ತೀರೋ ಅದ್ರ ಮುಂದೆ ಇಟ್ಬಿಡಿ. ತುಂಬಾ ಒಳ್ಳೆಯದು. ಯಾಕಂದರೆ ಪ್ರತಿನಿತ್ಯವಾಗಿ ಪೂಜೆ ಮಾಡಬೇಕು. ಇದಕ್ಕೆ ಪ್ರತಿನಿತ್ಯ ನೀವು ಪೂಜೆ ಮಾಡ್ತಾ ಈ ಒಂದು ಶ್ಲೋಕ ಕೂಡ ನೀವು 48 ಬಾರಿ ಪಾರಾಯಣ ಮಾಡಬೇಕು. ನಿಮ್ಮ ಹತ್ರ ಸಮಯ ಇದೆ ಅಂತ ಅಂದರೆ 108 ಸಲ ಹೇಳ್ಕೋಬೋದು. ಇಲ್ಲ ನಮಗೆ ಸಮಯ ಇಲ್ಲ ಅಂತ ಅಂದರೆ ಬರೀ 48 ಬಾರಿ ಹೇಳ್ಕೋಬೋದು. ಆದರೆ 108 ಬಾರಿ ಅನ್ನೋದು ತುಂಬಾ ಪವರ್ಫುಲ್ ಇರುತ್ತೆ. ನೀವು ಇದಕ್ಕೆ ಪ್ರತಿನಿತ್ಯ ಪೂಜೆ ಮಾಡಬೇಕಾಗುತ್ತೆ. ಪ್ರತಿದಿನ ಪೂಜೆ ಆದಮೇಲೆ 48ನೇ ದಿನ ರಾಯರಿಗೆ ವಿಶೇಷವಾಗಿ ಒಂದು ಅಡುಗೆನ ನೈವೇದ್ಯವಾಗಿ ಮಾಡಿ ಪೂಜೆನ ಮಾಡ್ಕೊಂಡ್ಬಿಟ್ಟು ಈ ಗಂಟನ್ನು ನೀವೇನು ಮಾಡಬೇಕು ಅಂತ ಅಂದರೆ ಮನೆ ಹತ್ರ ರಾಯರ ಮಠ ಇದ್ದರೆ ಅಲ್ಲಿ ಹೋಗ್ಬಿಟ್ಟು ತೊಗೊಂಡೋಗ್ಬಿಟ್ಟು ಕೊಡ್ಬೋದು. ಇಲ್ಲ ನಮಗೆ ರಾಯರ ಮಠ ಹತ್ರ ಇಲ್ಲ, ನಾವೇನು ಮಾಡೋದು ಅಂತ ಅಂದರೆ ಆ ಗಂಟನ್ನು ಹಾಗೆ ಇಟ್ಕೊಂಡು ಯಾವಾಗ ನೀವು ರಾಯರ ಮಂತ್ರಾಲಯಕ್ಕೆ ಹೋಗ್ತಿರೋ ಆವಾಗ ನೀವು ಅದನ್ನು ತೊಗೊಂಡೋಗಿ ಕೊಡ್ಬೋದು. ನೀವು ರಾಯರಿಗೆ ಹುಂಡಿಗೆ ದುಡ್ಡನ್ನು ಹಾಕ್ಬಿಡಿ. ಇನ್ನು ಮಿಕ್ಕಿದ್ದು ಅರಿಶಿಣದ ಕೊಂಬು, ಅಕ್ಕಿ, ಆ ಅಕ್ಕಿ ಜೊತೆಗೆ ಇನ್ನೂ ಸ್ವಲ್ಪ ಅಕ್ಕಿನ ತೊಗೊಂಡೋಗ್ಬಿಟ್ಟು ರಾಯರ ಮಠಕ್ಕೆ ತೊಗೊಂಡೋಗಿ ಕೊಟ್ಬಿಡಿ. ಇನ್ನು ಶ್ಲೋಕನ ಇದೇ ವಿಡಿಯೋ ಕೊನೆಯಲ್ಲಿ ಕೊಟ್ಟಿರ್ತೀನಿ. ಇದನ್ನು ಬರೆದಿಟ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ಆದರೂ ತೊಗೊಂಡ್ಬಿಟ್ಟು ನೀವು ಪಾರಾಯಣ ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಇರುವಂಥದ್ದು ಅಥವಾ ನಿಮ್ಮ ಶರೀರದಲ್ಲಿ ಇರುವಂಥ ಸಮಸ್ತ ದೋಷಗಳನ್ನು ಕೂಡ ನಾಶ ಮಾಡಿ ಕೊನೆಗೆ ಸಂತಾನ ಭಾಗ್ಯವನ್ನು ಕರುಣಿಸುವಂಥ ಸಂತಾನ ಫಲಕ್ಕೆ ಇದು ವಿಶೇಷವಾದ ಶ್ಲೋಕ. ಇದನ್ನು ತಪ್ಪದೇ ಮಾಡಿ, ಪ್ರತಿನಿತ್ಯ ಮಾಡಿ. ರಾಯರ ಅನುಗ್ರಹ ಹಾಗೆ ಆಗುತ್ತೆ. ಇದು 48 ದಿನದಲ್ಲಿ ಅನುಗ್ರಹ ಆಗುತ್ತೆ. ಆಗಿಲ್ಲ ಅಂದರೂ 3 ತಿಂಗಳು ಒಳಗಡೆ ನಿಮಗೆ ಅನುಗ್ರಹ ಹಾಗೆ ಆಗುತ್ತೆ. ಖಂಡಿತವಾಗ್ಲೂ ನೀವು ಕೂಡ ಪ್ರೆಗ್ನೆನ್ಸಿ ಹಾಗೆ ಆಗ್ತೀರಾ. ನಂಬಿಕೆಯಿಂದ ಮಾಡಿ. ನಂಬಿಕೆ ಇದ್ದ ಕಡೆ ಖಂಡಿತವಾಗ್ಲೂ ರಾಯರು ಒಲಿದೇ ಒಲಿತಾರೆ.
ಅಕಸ್ಮಾತ್ ನಿಮಗೆ ರಾಯರಲ್ಲಿ ನಂಬಿಕೆ ಇಲ್ಲ ಅನ್ನೋದಾದರೆ ದಯವಿಟ್ಟು ಯಾರು ಕೂಡ ಮಾಡೋದಕ್ಕೆ ಹೋಗಬೇಡಿ. ಯಾರಿಗೆ ನಂಬಿಕೆ ಇರೋದಿಲ್ವೋ ಅಂಥವರು ಯಾವುದೇ ಪೂಜೆ ಪುನಸ್ಕಾರಗಳನ್ನು ವ್ರತಗಳನ್ನು ಮಾಡೋದಕ್ಕೆ ಹೋಗಬೇಡಿ. ಅನುಮಾನ ಇರೋ ಅಂಥವರು, ನಂಬಿಕೆ ಇಲ್ಲ ಅಂತನವರು ಮಾಡಲೇಬೇಡಿ. ನಿಮಗೆ ನಂಬಿಕೆ ಇದ್ದರೆ ರಾಯರು ನಮಗೆ ಖಂಡಿತ ಕರುಣಿಸ್ತಾರೆ. ಅಂದರೆ ಈಗ ನೀವು ವ್ರತಗಳನ್ನು ಕೈ ಹಿಡಿತೀರಾ, ನಂಬಿಕೆ ಇಲ್ಲದೆ ಇದ್ದರೆ ನೀವು ಏನೇ ಕಷ್ಟಪಟ್ಟು ಮಾಡಿದರೂ ಆ ವ್ರತ ನಿಮಗೆ ಕೈ ಹಿಡಿಯೋದಿಲ್ಲ. ನಂಬಿ ರಾಯರ ವ್ರತವನ್ನು ಸರಿಯಾಗಿ ಮಾಡಿ, ಖಂಡಿತವಾಗ್ಲೂ ನಿಮಗೆ ಅನುಗ್ರಹ ಆಗುತ್ತೆ, ಒಳ್ಳೆಯದೇ ಆಗುತ್ತೆ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡುವ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.